ಪ್ರತಿಯೊಬ್ಬ ವೀಕ್ಷಕ ಮಿತ್ರರಿಗೆ ಈ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಯ ಸಮಯದಲ್ಲಿ ಯಾರನ್ನು ನೆನೆಸ್ಕೊಬೇಕು? ವಿದ್ಯೆಗೆ ಅಧಿದೇವತೆಯಾದ ಶೃಂಗೇರಿ ಶಾರದಾಂಬೆಯನ್ನು ನೆನೆಸ್ಕೊಂಡು ಶಾರದಾಂಬೆಯ ದರ್ಶನವನ್ನು ಪಡ್ಕೊಂಡು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪರೀಕ್ಷೆ ಯಶಸ್ವಿಯಾಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಶೃಂಗೇರಿ ಶಾರದಾಂಬೆ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಪೀಠ ಅಂದರೆ ಈ ಶೃಂಗೇರಿ ಪೀಠ. ಶೃಂಗೇರಿಯಲ್ಲಿ ಸುಮಾರು 1000 ವರ್ಷಗಳ ಹಳೆಯದಾದ ವಿದ್ಯಾಶಂಕರ ದೇವಾಲಯ ಇದೆ. ಅತಿ ದೊಡ್ಡ ಗೋಪುರವಿದೆ. ಅದರ ಜೊತೆಯಲ್ಲಿ ಯಾಗಶಾಲೆಗಳು, ಜೊತೆಯಲ್ಲಿ ಶೃಂಗೇರಿ ಶಾರದಾಂಬೆಯ ದೇವಾಲಯ, ಅದ್ಭುತವಾದ ದೇವಾಲಯ. ಈ ಸ್ಥಳದಲ್ಲಿ ಮೀನು ಕೂಡ ಫೇಮಸ್ಸು. ಸಾಕಿರುವಂಥ ಮೀನುಗಳಿಗೆ ಆಹಾರವನ್ನು ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಮನೋಭಾವನೆ ಇದೆ. ಶೃಂಗೇರಿ ಶಾರದಾಂಬೆಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುವಂತೆ ಹೇಳಿ ಬೇಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ. ಈಗಾಗಲೇ PUC ಎಕ್ಸಾಮ್ ಮುಗಿದಿದೆ. SLC ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದರ ಜೊತೆ 7ನೇ ಕ್ಲಾಸು 8ನೇ ಕ್ಲಾಸಿಂದ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿದೆ. ಮುಂದೆ ದೊಡ್ಡ ದೊಡ್ಡ ಎಕ್ಸಾಮ್ಗಳು ಬರ್ತವೆ. NEET ಇರ್ಬೋದು, CET ಇರ್ಬೋದು, COMET ಇರ್ಬೋದು. ಎಲ್ಲ ಎಕ್ಸಾಮ್ಗಳಲ್ಲಿ ಒಂದು ಪಾಸಿಟಿವ್ ವೇವ್ಸ್ ಬೇಕು ಅಂತ ಹೇಳಿದ್ರೆ ಅದು ವಿದ್ಯಾದೇವತೆ ಶೃಂಗೇರಿ ಶಾರದಾಂಬೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿಯ ದರ್ಶನವನ್ನು ಪಡೆಯಿರಿ. ದೇವರ ದರ್ಶನದಿಂದಾಗಿ ನಿಮ್ಮ ಮಕ್ಕಳ ಎಲ್ಲ ವಿದ್ಯಾಭ್ಯಾಸದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮೆಲ್ಲ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪರೀಕ್ಷೆಗಳಿಗೆ ಬೆಸ್ಟ್ ವಿಶಸ್ಸನ್ನು ಕೊಡ್ತಾ, ವಿದ್ಯಾದೇವತೆ ಶೃಂಗೇರಿ ಶಾರದಾಂಬೆಯ ದರ್ಶನ ಭಾಗ್ಯದಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೊಳ್ತೀವಿ. ಮತ್ತೊಮ್ಮೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದ.